ಕೋಗಿಲು ಗ್ರಾಮದಲ್ಲಿ ವಿಜೃಂಭಣೆಯ ಮಳೆರಾಯನ ಉತ್ಸವ. ಆಷಾಢ ಮಾಸದ ಕಡೆ ಶುಕ್ರವಾರದ ಆಗಸ್ಟ್ 7ರಂದು ಶುಭ ಸಂದರ್ಭದಲ್ಲಿ ಕೋಗಿಲು ಗ್ರಾಮದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಮಳೆರಾಯನ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ವೇಣುಗೋಪಾಲ ಸ್ವಾಮಿ ಭಜನಾ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಈ ಉತ್ಸವದಲ್ಲಿ ಮೊದಲಿಗೆ ಗ್ರಾಮ ದೇವತೆಯಾದ ಶ್ರೀ ಪೂಜಮ್ಮ ದೇವಿಗೆ ಮಹಿಳೆಯರು ವಿಶೇಷ ಕುಂಕುಮಾರ್ಚನೆ ನೆರವೇರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಬೀದಿಗಳಲ್ಲಿ ಮೆರವಣಿಗೆ, ಕೋಗಿಲು ಕೆರೆಯಲ್ಲಿ ವಿಸರ್ಜನೆ, ತದನಂತರ ಮಳೆರಾಯನ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಧಾರ್ಮಿಕ ಕಳಶ ಹೊತ್ತು ಹೊರೆಗಾರರೊಂದಿಗೆ ಭಜನಾ ಮಂಡಳಿ ಸದಸ್ಯರು ಮತ್ತು ಗ್ರಾಮಸ್ಥರು ತಮಟೆ ವಾದ್ಯಗಳ ಲಯಕ್ಕೆ ಭಕ್ತಿಗೀತೆಗಳನ್ನು ಹಾಡುತ್ತಾ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಪ್ರತಿಯೊಂದು ಬೀದಿಯಲ್ಲೂ ತಾಯಂದಿರು ಹಾಗೂ ಗ್ರಾಮಸ್ಥರು ಮಳೆರಾಯನಿಗೆ ಪೂಜೆಯ ಆರತಿ ಬೆಳೆಸಿ ಧನ್ಯತೆ ಮೆರೆದರು. ಅಂತಿಮವಾಗಿ ಮೆರವಣಿಗೆಯು ಕೋಗಿಲ ಕೆರೆಯನ್ನು ತಲುಪಿ ಅಲ್ಲಿರುವ ನಾಗರಕಟ್ಟೆಗೆ ಪೂಜೆ ಸಲ್ಲಿಸಿದ ನಂತರ ವಿಸರ್ಜನೆ ಮಾಡಲಾಯಿತು. ನಾಡು ಸುಭಿಕ್ಷವಾಗಿರಲಿ, ಉತ್ತಮ ಮಳೆಯಾಗಿರಲಿ, ಎಲ್ಲರಿಗೂ ಸನ್ಮಾನ ಉಂಟಾಗಲಿ ಎಂದು ಭಜನಾ ಮಂಡಳಿ ಹಾಗೂ ಗ್ರಾಮಸ್ಥರು ಮಳೆರಾಯನಲ್ಲಿ ಸದ್ಭಾವನೆಯಿಂದ ಬೇಡಿಕೊಂಡರು. ಈ ಎಲ್ಲ ಕಾರ್ಯಕ್ರಮವನ್ನು ಶ್ರೀ ವೇಣುಗೋಪಾಲ ಸ್ವಾಮಿ ಭಜನಾ ಮಂಡಳಿ ವತಿಯಿಂದ ನಡೆಯಿತು. ಕಾರ್ಯಕ್ರಮ ಬಹಳ ಯಶಸ್ವಿಯಾಯಿತು. ಎಲ್ಲರೂ ಆ ದೇವಿ ಕೃಪೆಗೆ ಪಾತ್ರರಾದರು. ಕೋಗಿಲು ಗ್ರಾಮದಲ್ಲಿ ಪೂರ್ವಜರು ನೆಲೆಸುತ್ತಿದ್ದ ಮಳೆರಾಯನ ಉತ್ಸವವನ್ನು ನನ್ನ ಸ್ನೇಹಿತರು, ನನ್ನ ಗ್ರಾಮಸ್ಥರು ಎಲ್ಲ ಪೂಜಮ್ಮ ತಾಯಿಯ ವೇಣುಗೋಪಾಲ ಸ್ವಾಮಿ ಭಕ್ತ ಮಂಡಳಿಯವರು, ಮಾರಮ್ಮ ತಾಯಿಯ ಭಕ್ತ ಮಂಡಳಿಯವರು ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಅನಾದಿ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಇಂತಹ ಕಾರ್ಯಕ್ರಮವನ್ನು ಮತ್ತೆ ನಾವು ಕೋಗಿಲು ಗ್ರಾಮದಲ್ಲಿ ಶುರು ಮಾಡಿದ್ದೇವೆ. ನೀವೆಲ್ಲರೂ ಸಹಕಾರ ಕೊಟ್ಟು ಇದೇ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಬನ್ನಿ, ಹೆಚ್ಚಿಗೆ ಬನ್ನಿ. ಮಳೆರಾಯನ ಅನುಗ್ರಹ ಎಲ್ಲರಿಗೂ ಆಗಲಿ. ದನ ಕರುಗಳಿಗೆ ಕುಡಿಯುವ ನೀರನ್ನು ಸಿಗಲಿ, ಸುಭಿಕ್ಷವಾಗಿ ನೆರವೇರಲಿ ಅಂತೇಳಿ ಜೈ ಇಂದಿರಾರಮಣ ಗೋವಿಂದ, ವೇಣುಗೋಪಾಲ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ, ಪೂಜಮ್ಮ ತಾಯಿ ಪಾದಾರವಿಂದಕ್ಕೆ ಗೋವಿಂದ, ಮಾರಮ್ಮ ತಾಯಿ ಪಾದಾರವಿಂದಕ್ಕೆ ಗೋವಿಂದ, ಮಳೆರಾಯನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.